ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮೈಸೂರು ಜಿಲ್ಲೆಯ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಸಮುದಾಯದ ಧ್ರುವ ನೇತರ ಡಿ.ಎನ್. ರಾಚಯ್ಯನವರ ಸಮಾಧಿ ಸ್ಥಳದಲ್ಲಿ ತಾಂಡದ ರೂವಾರಿ ಬಿ.ಆರ್. ಭಾಸ್ಕರ್ ಪ್ರಸಾದ್ ಇವರ ನಾಯಕತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಸರ್ಕಾರ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಎಸ್. ನರಸಿಂಹಲು ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸುಮಾರು 6,000 ಜನರು ಸಮಾವೇಶದಲ್ಲಿ ಪಾಲ್ಗೊಂಡು ಒಳ ಮೀಸಲಾತಿ ಜಾರಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರ ಒಳ ಮೀಸಲಾತಿ ಮೀನಮೇಷ ಎಣಿಸುತ್ತಿದೆ ಎಂದು ಸರ್ಕಾರ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಸಮಾಜ ಕಲ್ಯಾಣ ಸಚಿವರು ಎಚ್.ಸಿ. ಮಹದೇವಪ್ಪನವರು ಹೋರಾಟಗಾರರು ಯಾರು ಬೀದಿಗಿಳಿದು ಹೋರಾಟ ಮಾಡುವುದು ಬೇಡ, ಕೂತು ಸಮಸ್ಯೆ ಬಗೆಹರಿಸುವುದು ಸೂಕ್ತ ಎಂದರು. ನಾವು ಸಮಾಜ ಕಲ್ಯಾಣ ಸಚಿವರ ಹತ್ತಿರ ಮಾತನಾಡಲು ನಮ್ಮ ನಿಯೋಗವನ್ನು ಕರೆದುಕೊಂಡು ಹೋಗಿಲ್ಲ ಎಂದು ಹೇಳಿದರು. ವಕೀಲರು ಮರಡಿಪುರ ರವಿಕುಮಾರ್ ಮತ್ತು ಗೋಪಾಲಪುರ ಮಂಜುನಾಥ ಇವರು ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ, ಆದರೂ ಇವರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ಮಾದಿಗ ಸಮುದಾಯದ ಹಿರಿಯ ರಾಜಕಾರಣಿ ಹಲವಾರು ಕಾರ್ಯಗಳನ್ನು ವಹಿಸಿಕೊಂಡು ಸರ್ಕಾರ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಎನ್. ರಾಚಯ್ಯರವರ ಸ್ಮಾರಕ ಸ್ಥಳದಲ್ಲಿ 12ನೇ ತಾರೀಕಿನ ದಿವಸ ಆ ಕಾರ್ಯಕ್ರಮಕ್ಕೆ ಸುಮಾರು 1,000 ಜನ ಬಂದು ಆ ಕಾರ್ಯಕ್ರಮ ಮತ್ತು ಹೋರಾಟವನ್ನು ಯಶಸ್ವಿಗೊಳಿಸಿದರು. ನಮ್ಮ ಅಜೆಂಡಾ ಒಂದಾಗಿತ್ತು 12ನೇ ತಾರೀಕಿನ ದಿವಸ ಅಲ್ಲಿ ಪ್ರತಿಭಟನೆ ಮತ್ತು ಸಮಾವೇಶ ಹಮ್ಮಿಕೊಳ್ಳೋದ್ರ ಜೊತೆಗೆ 14ನೇ ತಾರೀಕಿನ ದಿವಸ ಅದೇ ಕ್ಷೇತ್ರದ ಶಾಸಕರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರ ವಿರುದ್ಧ ಏನು ಕರ್ನಾಟಕ ಸರ್ಕಾರ ಆಗಸ್ಟ್ 19ನೇ ತಾರೀಕಿನ ದಿವಸ ABCD ವರ್ಗೀಕರಣ ಒಳ ಮೀಸಲಾತಿ ಜಾರಿಗಾಗಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಆ ಒಳ ಮೀಸಲಾತಿ ವರದಿಯನ್ನು ಅಂಗೀಕರಿಸದೆ ಯಥಾಸ್ಥಿತಿಯಲ್ಲಿ ಜಾರಿಗೊಳಿಸದೆ ಹಲವಾರು ಲೋಪದೋಷಗಳನ್ನು ಇಟ್ಕೊಂಡು ಇನ್ನೂ ಕಾಲಹರಣ ಮಾಡುವುದರಿಂದ ಈ ಹೋರಾಟ ಇನ್ನೂ ತೀವ್ರತೆಯಿಂದ ಮುಂದುವರಿಸಬೇಕಂತ ಹೇಳ್ಬಿಟ್ಟು ಆ ಕ್ಷೇತ್ರದಿಂದಲೇ ಹೋರಾಟವನ್ನು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಆರ್. ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದಿನದ ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟ ವಿನೂತನವಾಗಿರ್ತಕ್ಕಂಥ ಹೋರಾಟ ಆಗಿತ್ತು. ಯಾಕೆ ಈ ಹೋರಾಟ ಮಾಡಬೇಕಂತಂದ್ರೆ ಈಗಾಗಲೇ ಹೇಳಿದೆ ನಾನು, ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರ ಭಾವಚಿತ್ರವನ್ನು ನಮ್ಮ ಕೊರಳಿಗೆ ನಾವು ಹಾಕೊಂಡು ನಾಗರಿಕತೆ ಇರ್ಲಾತಕ್ಕಂಥ ಸರ್ಕಾರಕ್ಕೆ ಅನಾಗರಿಕರ ಹೋರಾಟವನ್ನು ನಾವು ಸರ್ಕಾರ ವಿನೂತವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಿದ್ವಿ. ಅವರು ಭಾವಚಿತ್ರವನ್ನು ನಮ್ಮ ಕೊರಳಿಗೆ ಹಾಕೊಂಡು ನಮ್ಮ ಕಾಲುಗಳಿರತಕ್ಕಂಥ ಪಾದರಕ್ಷಣೆಗಳನ್ನು ನಮ್ಮ ಕೊರಳಿಗೆ ನಾವು ಹಾಕೊಂಡಿದ್ವಿ. ಯಾರಿಗೆ ಅವಮಾನ ಮಾಡಬೇಕನ್ನೋ ಇಚ್ಛಾಶಕ್ತಿ ನಾವು ಮಾಡಿಲ್ಲ ಹೋರಾಟ. ಇನ್ನೊಂದು ಸಮುದಾಯಕ್ಕೆ ನೋವಾಗಬೇಕನ್ನೋ ವಿಷಯ ಕೂಡ ಮಾಡಿದ ಹೋರಾಟ. ಆಮೇಲೆ ಅವರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಮಸ್ತ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿಗೆ ಒಬ್ಬ ಸಚಿವರು. ಯಾವುದೇ ಅದನ್ನ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಮೈಸೂರು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಅವಮಾನ ಮಾಡಿದ್ದಾರೆ, ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ, ಸರ್ಕಾರ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮಾರು ಒಂದು 8 ಜನರು ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ದಾಖಲು ಮಾಡಿರೋದು ಆ ಕಾರ್ಯಕರ್ತರ ವಿರುದ್ಧ ಯಾವುದೇ ರೀತಿ ಪ್ರತಿಭಟನೆ ಪತ್ರಿಕೋಷ್ಠಿ ಮಾಡಂಗಿಲ್ಲ. ಯಾಕಂದ್ರೆ ಅವ್ರ ಇಚ್ಛಾಶಕ್ತಿ ಸಂಬಂಧಪಟ್ಟು ಅವ್ರು ಮಾಡಿರ್ಬೋದು, ಬಟ್ ಅವರು ಕಾರಣಭೂತರಾಗಿರ್ತಕ್ಕಂಥ ಸರ್ಕಾರನೇ ಅವ್ರ ಕಡೆಯಿಂದ ನಮ್ಮ ವಿರುದ್ಧ FIR ದಾಖಲು ಮಾಡಲಿಕ್ಕೆ ಮೂಲ ಕಾರಣ. ಪೊಲೀಸ್ ಇಲಾಖೆ ಸರ್ಕಾರದ ಗುಲಾಮಗಿರಿಯಂತೆ ವರ್ತಿಸಿ, ಇಲಾಖೆಯ ಸಚಿವರ ಗುಲಾಮಗಿರಿಯಂತೆ ವರ್ತಿಸಿ ಇವತ್ತು ಪೊಲೀಸ್ ಇಲಾಖೆ ಹೋರಾಟಗಾರರ ಮೇಲೆ ಹೋರಾಟವನ್ನು ಗಮನ ಮಾಡಬೇಕು, ಹೋರಾಟವನ್ನು ಹತ್ತಿಕ್ಕಬೇಕು. ಯಾರು ಇವತ್ತು ಸರ್ಕಾರ ವಿರುದ್ಧ ಗಟ್ಟಿಯಾಗಿ ವಾಯ್ಸ್ ಮಾಡ್ತಾರೆ ಅಂತವ್ರನ್ನ ಮಟ್ಟ ಹಾಕಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಈ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲು ಮಾಡಿದೆ. ಈ ಸಮುದಾಯಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಮರಣ ಶಾಸನ ಮಾಡಿದಂತಾಗಿದೆ. ಈ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮರಣ ಶಾಸನ ಬರೆಯುವಂತ ಸರ್ಕಾರ ಆಗಿದೆ ನಮ್ಮ ಪಾಲಿಗೆ. ಹಂಗಾಗಿ ಈ ಮುಂದಿನ ಪತ್ರಿಕಾಗೋಷ್ಠಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಲ್.ವಿ. ಸುರೇಶ್ ಅವರು ಕೂಡ ಮಾತಾಡ್ತಾರೆ ಅಂತ ನಾನು ಈ ಮಾತುಗಳನ್ನು ಸ್ವಾಗತ ಮಾಡುತ್ತಾ, ಈಗಾಗಲೇ ನರಸಿಂಹವರು ವ್ಯಕ್ತಪಡಿಸಿದ್ದಾರೆ. ಏನೋ ಇದೇ ತಿಂಗಳು 12ನೇ ತಾರೀಕಿಗೆ ಮೈಸೂರು ಜಿಲ್ಲೆಯ ಮಹದೇವಪ್ಪನವರ
ಕ್ಷೇತ್ರ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ಹೋರಾಟ ಹಮ್ಮಿಕೊಳ್ಬೇಕಾಯಿತು, ಆ ಹೋರಾಟ ಹಮ್ಮಿಕೊಳ್ಳೋಕೆ ಅಲ್ಲಿ ಯಾಕೆ ಹಮ್ಮಿಕೊಳ್ಬೇಕು ಅನ್ನುವಂಥ ಪ್ರಶ್ನೆ ನಿಮಗೆ ಸಹಜವಾಗಿ ಬರ್ಬೋದು. ಅಲ್ಲಿ ಯಾಕೆ ನಾವು ಹೋರಾಟ ಹಮ್ಮಿಕೊಳ್ಬೇಕಾಯ್ತು ಅಂತ ಹೇಳಿದ್ರೆ, ಈಗಾಗಲೇ ಸಮಾಜ ಕಲ್ಯಾಣ ಸಚಿವರು ಎಸ್ ಸಿ ಮಹದೇವಪ್ಪನವರು ತಮ್ಮ ಅಧಿಕೃತ ಫೇಸ್ಬುಕ್ ವಾಲಲ್ಲಿ ಯಾರು ಹೋರಾಟಗಾರರು ಬೀದಿಗಿಳಿಯೋದು ಬೇಡ, ಏನಾದರೂ ಇದ್ರೆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಣ, ಕುಂತು ಮಾತಾಡ್ಕೊಳ್ಳೋಣ ಎನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟಿದ್ರು. ಸೊ ಆ ನಿಟ್ಟಿನಲ್ಲಿ ನಾವು 12ನೇ ತಾರೀಕಿಗೆ ಯಾವುದೋ ಟಿ ನರಸೀಪುರದಲ್ಲಿ ಒಂದು ಸಮಾವೇಶ ಮಾಡಿದ್ದೀವಿ. ಆ ಸಮಾವೇಶದಲ್ಲಿ ಸ್ಪಷ್ಟವಾಗಿ ಹೇಳಿದವರಿಗೆ ನಾವು ಇವತ್ತು ಸಮಾವೇಶ ಮಾಡಿದ್ದೀವಿ, ಹೋರಾಟಗಳಿಯಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿಯವರ ಪಾದುಕ ದರ್ಶನ ಹಾಗೂ ಗುರು ಪೂಜಾ ಸಮಾರಂಭ ನವೆಂಬರ್ 2ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಎಲ್ವಿಡಿ ಕಾಲೇಜ್ ಎದುರಿನ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಅಂಬಿಕಾ ರೆಡ್ಡಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಬೆಳಗ್ಗೆ 7 ಗಂಟೆಗೆ ನಗರೇಶ್ವರ ದೇವಾಲಯದಿಂದ ಪಾದುಕೆಯ ಮೆರವಣಿಗೆ ಪ್ರಾರಂಭವಾಗಿ ಮಂಟಪದವರೆಗೆ ಸಾಗಲಿದೆ. ನಂತರ ಪಾದುಕ ದರ್ಶನ, ಗುರುಪೂಜಾ, ಆರತಿ ಸಮಾರಂಭ, ಪ್ರವಚನ, ಉಪಸಕ ದೀಕ್ಷೆ, ದರ್ಶನ ಹಾಗೂ ಪುಷ್ಪವೃಷ್ಟಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮವನ್ನು ಜಗದ್ಗುರು ರಾಮಾನಂದಾಚಾರ್ಯ ಸಂಪ್ರದಾಯ ಭಕ್ತ ಸೇವಾ ಮಂಡಳಿ ರಾಯಚೂರು ಕರ್ನಾಟಕ ಆಯೋಜಿಸಿದೆ. ಆಧ್ಯಾತ್ಮಿಕ ಚಿಂತನ ಮತ್ತು ಸಂದೇಶ ಅಂಬಿಕಾ ಯಾದವ್ ರೆಡ್ಡಿ ಅವರು ಮಾತನಾಡಿ, ಇಂದಿನ ಭೌತಿಕ ಯುಗದಲ್ಲಿ ಮನುಷ್ಯ ವಿಜ್ಞಾನದಲ್ಲಿ ಮುಂದುವರೆದರೂ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸುಖದಿಂದ ದೂರವಾಗುತ್ತಿದ್ದಾನೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮಾನವನಿಗೆ ನಿಜವಾದ ಶಾಂತಿ, ಆತ್ಮತೃಪ್ತಿ ಮತ್ತು ಸಮಾಧಾನ ದೊರೆಯಬೇಕೆಂದರೆ ಗುರು ಮಾರ್ಗವನ್ನು ಅನುಸರಿಸಬೇಕು. ಗುರುಚರಣ ಹಿಡಿದಾಗ ಮಾತ್ರ ಜೀವನದಲ್ಲಿ ಸಾತ್ವಿಕತೆ, ಶಾಂತಿ ಮತ್ತು ಪ್ರಗತಿ ಸಾಧ್ಯ ಎಂದು ಹೇಳಿದರು. ಅವರು ಮುಂದುವರೆದರೂ ಗುರು ಮಾರ್ಗದಲ್ಲಿರುವಾಗ ನವವಿಧ ಭಕ್ತಿ ಬೆಳೆಯುತ್ತದೆ. ಭಕ್ತಿಯಿಂದ ಸಕಾರಾತ್ಮಕ ಶಕ್ತಿ, ಇಚ್ಛಾಶಕ್ತಿ ಮತ್ತು ನೇತೃತ್ವದ ಗುಣಗಳು ಬೆಳೆಯುತ್ತವೆ. ಭಕ್ತಿ ಜೀವನದಲ್ಲಿ ಶಿಸ್ತು, ಸಮಯ ಪಾಲನೆ ಮತ್ತು ಪರೋಪಕಾರವಾದ ಮನೋಭಾವವನ್ನು ತರಲು ಸಹಾಯಕವಾಗುತ್ತದೆ ಎಂದು ಹೇಳಿದರು. 10 ಗಂಟೆಯಷ್ಟರಲ್ಲಿ ನಮ್ಮ ಒಂದು ಕಲ್ಯಾಣ ಮಂಟಪ ಶ್ರೀ ರಾಧಾಕೃಷ್ಣ ಕಲ್ಯಾಣ ಮಂಟಪಕ್ಕೆ ಈ ಮೆರವಣಿಗೆ ಬಂದು ತಲುಪಲಿದೆ. ಈ ಮೆರವಣಿಗೆ ಬಂದು ತಲುಪಿದ ಮೇಲೆ ಅಲ್ಲಿಂದ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಷೋಡಶೋಪಚಾರ ವಿಧಿಯಿಂದ ಹಿಂದೂ ಸನಾತನ ಧರ್ಮದ ವೈದಿಕ ಧರ್ಮದ ಒಂದು ಪದ್ಧತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ, ಪೂಜಾಲಾಗುತ್ತದೆ. ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶವೆಂದರೆ ನಮ್ಮ ಅಂದ್ರೆ ಮಾನವೀಯತೆ ಧರ್ಮದ ಒಂದು ಸಂರಕ್ಷಣೆ, ಪರಿಸರದ ಸಂರಕ್ಷಣೆ, ಸಮಾಜದ ಒಂದು ಒಳಿತಾಗಿ. ಅಂದರೆ ಇವತ್ತಿನ ಕಾಲದಲ್ಲಿ ವಿಜ್ಞಾನದ ಒಂದು ಶತಮಾನದಲ್ಲಿ 21ನೇ ಶತಮಾನದಲ್ಲಿ ವಿಜ್ಞಾನದ ಕಾಲದಲ್ಲಿ ನಮ್ಮ ಒಂದು ಮಾನವೀಯತೆಯನ್ನು ನಾವು ಎಲ್ಲೋ ಮೂಢನಂಬಿಕೆ, ಅಂಧಶ್ರದ್ಧಾ ಈ ಒಂದು ಸನ್ನಿವೇಶದಲ್ಲಿ ಆಮೇಲೆ ಇವತ್ತಿನ ಯುವಕರು ಯಾವುದೊಂದು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನದ ಒಂದು ಭವಿಷ್ಯವನ್ನೇ ಕಳೆದುಕೊಂಡಿದ್ದಾರೆ. ಆ ಒಂದು ಉದ್ದೇಶದಿಂದ ಜಗದ್ಗುರು ಶ್ರೀ ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರು ಯುವಕರಲ್ಲಿ ಒಂದು ಹೊಸ ಚೈತನ್ಯ, ವಿಜ್ಞಾನ, ತನ್ನ ದೃಷ್ಟಿ ವಿಜ್ಞಾನದ ಕಡೆ ಇರಬೇಕು, ತನ್ನ ಮನಸ್ಸು ಅಧ್ಯಾತ್ಮದ ಕಡೆ ಇರಬೇಕು, ಹಾಗೆ ಬುದ್ಧಿ ವ್ಯವಹಾರದ ಕಡೆ ಇರಬೇಕು. ಈ 3 ಸೂತ್ರಗಳಿಂದ ಯುವಕರಲ್ಲಿ, ಮಹಿಳೆಯರಲ್ಲಿ ಒಂದು ಅಧ್ಯಾತ್ಮದ ಜ್ಞಾನವನ್ನು ಮೂಡಿಸುವುದು ಪ್ರಯತ್ನವಿದೆ. ಇದು ಸಮಾಜದ ಒಳಿತಿಗಾಗಿ, ಅಂದರೆ ಇವಾಗ ರಾಯಚೂರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಿಂದ ರಾಯಚೂರಿನ ಜನರಿಗೆ ಏನು ಉಪಯೋಗ ಅಂದರೆ, ಇಲ್ಲಿರುವಂತಹ ಜನರಿಗೆ ಅಂಧಶ್ರದ್ಧಾದಿಂದ ನಿರ್ಮೂಲನೆ ಮಾಡೋದು, ತಮ್ಮಲ್ಲಿರುವಂತಹ ಅಂದರೆ ಇವಾಗ ನಾವು ನೋಡ್ತೀವಿ ಅಣು ರೇಣುವಿನಲ್ಲಿ ನಾವು ಯಾವುದೋ ಒಂದು ಶಕ್ತಿ, ಒಂದು ನಿರ್ಗುಣ ರೂಪದಲ್ಲಿ ಭಗವಂತನಿದ್ದಾನೆ. ಆ ಭಗವಂತನನ್ನು ಹುಡುಕುವುದಕ್ಕಾಗಿ ಯಾವುದೇ ಒಂದು ಮಂತ್ರ, ತಂತ್ರ, ಇವಾಗ ವಾಮಾಚಾರ ಈ ಮಾರ್ಗಗಳಲ್ಲದೆ ಭಕ್ತಿಯ ಮಾರ್ಗ, ಭಕ್ತಿಯ ಪಂಥ. ಈಗ ದಕ್ಷಿಣ ಭಾರತದಲ್ಲಿ ಭಕ್ತಿಯ ಪಂಥ ಅಂತೀವಿ ನಾವು. ಕಬೀರ್ ದಾಸರಿದ್ದಾರೆ, ಅದೇ ರೀತಿ ಶಂಕರಾಚಾರ್ಯರು, ಅದೇ ಮಧ್ವಾಚಾರ್ಯರು, ಇವರೆಲ್ಲರೂ ಭಕ್ತಿ ಪಂಥದಿಂದಲೇ ಭಗವಂತನ ಒಂದು ಪಡೆದುಕೊಳ್ಳುವ ಪ್ರಯತ್ನ ಇದೇ ರಾಮಾನಂದಾಚಾರ್ಯಜಿಯವರು ಮಾಡುತ್ತಿದ್ದಾರೆ. ಈ ಕಡೆ ಬರೋದರಿಂದ ಪಾದುಕೆಗಳ ಒಂದು ಆಗಮನದಿಂದ, ಅಂದ್ರೆ ಯಾವ ಉದ್ದೇಶದಿಂದ ಪಾದುಕೆಗಳು ಬರ್ತಿದ್ದಾರೆ ಅಂದರೆ ಅದೇ ರಾಮಾನಂದಾಚಾರ್ಯಜಿಯವರ ಒಂದು ಉಪಪೀಠಗಳು ಇಡೀ ಸಂಪೂರ್ಣ ಭಾರತದಲ್ಲಿ 12 ಉಪಪೀಠಗಳಿವೆ.
12 ಉಪಪೀಠಗಳಲ್ಲಿ ಅವರು ಸಗುಣ ರೂಪದಲ್ಲಿ ಹೋಗ್ತಾ ಇರ್ತಾರೆ. ಆದರೆ ನಿರ್ಗುಣ ರೂಪದಲ್ಲಿ ಪ್ರತಿ ಜಿಲ್ಲೆಗೂ ಪ್ರತಿ ವರ್ಷ ಒಂದು ಸಲ ಪಾದುಕೆಗಳ ಒಂದು ಆಗಮನವಾಗುತ್ತದೆ. ಪಾದುಕೆಯಲ್ಲಿ ರಮಾನಂದಾಚಾರ್ಯಜಿಯವರ ಶಕ್ತಿಯನ್ನು ನಿರ್ಗುಣ ರೂಪದಲ್ಲಿ ಇಲ್ಲಿ ನಾವು ಸ್ವಾಗತಿಸುತ್ತೇವೆ. ಈ ಒಂದು ಪಾದುಕಾ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಸಮಾಜದ ಒಳಿತಿಗಾಗಿ ಒಂದಂತೂ ಮೊದಲೇ ನಾವು ಅಂಧಶ್ರದ್ಧೆ ನಿರ್ಮೂಲನೆ ಮಾಡ್ತಿದ್ದೀವಿ. ಇನ್ನೊಂದು ಭಕ್ತಿ ಪಂಥ, ಭಕ್ತಿ ಆಡಂಬರವಿಲ್ಲ, ಇದು ಒಂದು ಅಧ್ಯಾತ್ಮದ ಜ್ಞಾನ, ಇದನ್ನು ಜನಜಾಗೃತಿ ಮಾಡುತ್ತಿದ್ದೀವಿ. ಮತ್ತೆ ಇನ್ನೊಂದು ಏನಂದ್ರೆ ಮಹಿಳಾ ಸಬಲೀಕರಣ, ಮಹಿಳಾ ಸೇನಾ ಅಂತ ನಮ್ಮಲ್ಲಿ ಕರಿತೀವಿ. ಒಂದು ಹಿಂದೂ ಅಖಿಲ ಭಾರತೀಯ ಮಹಿಳಾ ಸೇನಾ ಅಂತ ನಮ್ಮ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಶಸ್ತಿ ನೀಡಲಾಗಿದೆ. ಮಹಿಳೆಯರು ಸರ್ವಸಾಮಾನ್ಯವಾಗಿ ಅಂದ್ರೆ ಪುರುಷರ ಸಮಾನವಾಗಿ ಇವಾಗ ಸಮಾಜದಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಲು ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ನಮ್ಮ ಅತ್ತೆ ಜಗದ್ಗುರು ರಮಾನಂದಾಚಾರ್ಯಜಿಯವರ ಸಂಸ್ಥೆಯಿಂದ ಈ ಸಲ ಅಂದ್ರೆ ಈ ವರ್ಷ ನವೆಂಬರ್ 2ಕ್ಕೆ ನಾವು 7 ಜನ ಮಹಿಳೆಯರು, ಅಂದರೆ ಅವರು ವಿಧವೆಯರಾಗಿರಬಹುದು ಅಥವಾ ಆರ್ಥಿಕವಾಗಿ ಬಡ ಪರಿಸ್ಥಿತಿ, ಆರ್ಥಿಕವಾಗಿ ಹಿಂದುಳಿದವರಾಗಿರಬಹುದು, ಯಾವುದೇ ಕುಲ ಇಲ್ಲ, ಯಾವುದೇ ಮತ ಇಲ್ಲ, ಜಾತಿ ಭೇದ ಯಾವುದೂ ಇಲ್ಲ, ಸರ್ವಧರ್ಮ ಸಮನ್ವಯ ಒಂದು ದೃಷ್ಟಿಕೋನದಿಂದ 7 ಜನ ಮಹಿಳೆಯರನ್ನು ಗುರುತಿಸಿಕೊಂಡು ಅವರ ಒಂದು ಆಧಾರ್ ಕಾರ್ಡ್, ಅವರ BPL ಕಾರ್ಡ್ ಅಥವಾ ಅವ್ರ ಕಾಸ್ಟ್ ಇನ್ಕಮ್ ಇದ್ರೆ ಕಾಸ್ಟ್ ಇನ್ಕಮ್ ಒಂದು ನೋಡಿಕೊಂಡು ಅವರಿಗೆ ನಾವು 7 ಹೊಲಿಗೆ ಯಂತ್ರವನ್ನು ವಿತರಿಸುತ್ತಿದ್ದೇವೆ. ಪ್ರತಿ ಮಹಿಳೆಗೆ 7 ಜನ ಮಹಿಳೆಯರಿಗೆ ಅಷ್ಟೇ. ನಾವು ಯಾಕೆ 7 ಜನ ಮಹಿಳೆಯರಿಗೆ ಗುರುತಿಸ್ತೀವಿ ಅಂದ್ರೆ ಈ ಕಡೆ ಸಂಪ್ರದಾಯ ತುಂಬಾ ಕಡಿಮೆ ಇದೆ, ಅಧ್ಯಾತ್ಮದ ಜ್ಞಾನ ಸ್ವಲ್ಪ ನಮ್ಮ ರಮಾನಂದಾಚಾರ್ಯ ಸಂಪ್ರದಾಯ ಕಡಿಮೆ ಇರುವುದರಿಂದ ನಾವು 7 ಜನರಿಗೆ ಮಾತ್ರ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ನಾವು 7 ಜನ ಮಹಿಳೆಯರಿಗೆ ಮಹಿಳಾ ಸಬಲೀಕರಣದ ಒಂದು ಉದ್ದೇಶದಿಂದ ರಮಾನಂದಾಚಾರ್ಯಜಿಯವರ ಆದೇಶದ ಮೇರೆಗೆ ಈ ಒಂದು ಸಾಮಾಜಿಕ ಉಪಕ್ರಮವನ್ನು ಇಲ್ಲಿ ಆಯೋಜಿಸುತ್ತಿದ್ದೇವೆ. ಕಳೆದ ವರ್ಷ ಈ ಕಡೆ ಶಾಲಾ ಮಕ್ಕಳಿಗೆ, ವಿವಿಧ ಗ್ರಾಮೀಣ ಪ್ರದೇಶದ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಅಥವಾ ಬ್ಯಾಗ್ಗಳು ವಿತರಿಸಿದ್ದು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಗಿತ್ತು. ಇವಾಗ ಹೊಸದೊಂದು ಇರಬೇಕಲ್ಲ, ಈ ವರ್ಷ ಮಹಿಳೆಯರ ಸಲುವಾಗಿ ನಾವು ಮಹಿಳೆಯರ ಸಲುವಾಗಿ ರಾಯಚೂರು ನಗರದ ಹಳೆ ಆಶ್ರಯ ಕಾಲೋನಿ ವಾರ್ಡ್ ನಂಬರ್ 28ರಲ್ಲಿ ಸುಮಾರು 1500 ಮನೆಗಳಲ್ಲಿ ಬಡ ನಿವಾಸಿಗಳಿದ್ದು, ಈ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ದೀಪ, ರಸ್ತೆ, ಒಳಚರಂಡಿ, ಕಾಲುವೆ ನಿರ್ಮಾಣ, ಕುಡಿಯುವ ನೀರಿನ ಕಾಮಗಾರಿ ನಡೆಯದೆ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದು, ಸಮಸ್ಯೆಗಳನ್ನು ಈಡೇರಿಸಲು ಜಿಲ್ಲಾಧಿಕಾರಿಗಳಿಗೆ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಮನವಿ ಪತ್ರ ಸಲ್ಲಿಸಿದರು. ನಗರ ಹಳೆಯ ಆಶ್ರಯ ಕಾಲೋನಿ, ಮಹಬೂಬ್ ಟವರ್ಸ್ ಸೇರಿ 3 ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಕಂಬಗಳಿಗೆ ವಿದ್ಯುತ್ ದೀಪ, ಓಣಿಗಳಲ್ಲಿ ಸಿಸಿ ರಸ್ತೆ, ಮನೆಗಳಿಗೆ ಒಳಚರಂಡಿ ಅಲ್ಲದೆ ಸಂತೋಷ ನಗರದಿಂದ 4 ಇಂಚಿನ ಪೈಪ್ ಲೈನ್ ಹಾಗೂ ಇಂಡಿಯನ್ ಸೆಂಟ್ರಲ್ ಪಂಪ್ ಹತ್ತಿರದಿಂದ 6 ಇಂಚಿನ ಪೈಪ್ ಲೈನ್ಗೆ ಸಂಪರ್ಕ ಕಲ್ಪಿಸಿದರೆ ಕುಡಿಯುವ ನೀರಿನ ಸೌಕರ್ಯ ಇಲ್ಲಿನ ನಿವಾಸಿಗಳಿಗೆ ಲಭಿಸುತ್ತದೆ. ಇತ್ತೀಚೆಗೆ ಶೀತಲಗೊಂಡ ನೀರಿನ ಟ್ಯಾಂಕ್ ಬಿದ್ದು ಹೋಗಿದ್ದು, ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗಿರುತ್ತದೆ. हमारा एरिया ऐसा है। ये जो सीटों पे बैठे साले एक दिन आको हमारे आको रोको, देखो बोलो लोगों को, एक दिन आको देखो बोलो, एक दिन रोको, जिंदगी करो बोलो उनको। 12 ದಿನ ಆಯ್ತು, ನೀರು ಬರ್ತಿಲ್ಲ, ಅಲ್ಲಿ ರೋಡ್ ಇಲ್ಲ, ಸರಿಗೆ ನೀರಿಲ್ಲ, ಕಂಬಗಿರಿಲ್ಲ, ಲೈಟ್ ಇಲ್ಲ, ಅಲ್ಲಿ ಹಾವು ಸೋಡು ಜಗ್ಗಿ ಬರಕತ್ತವ. ನಾವು ಕೌನ್ಸಿಲರ್ಗೆ 8 ವರ್ಷ ಆಯ್ತು ಕೌನ್ಸಿಲರ್ಗಿತ್ತು, ಒಂದಿನ ಬಂದಲ್ಲಿ ನೋಡಿಲ್ಲ. ಸುಮಾರು ಲೆಟರ್ ಕೊಟ್ಟಿವಿ, DC ಸಾಬ್ರು ಕೊಟ್ಟಿವಿ, ಎಲ್ಲರಿಗೆ ಕೊಟ್ಟಿವಿ, ಆಯುಕ್ತರು ಕೊಟ್ಟಿವಿ, ಯಾರು ಲೆಟರ್ ಇದ್ದು ರೆಸ್ಪಾನ್ಸ್ ಯಾರು ಮಾಡಂಗಿಲ್ಲ. ನಮ್ಗೆ ತೊಂದರೆ ಜಾಸ್ತಿ ಆಗಿದೆ. ಇಷ್ಟಿಗೆ ನಮ್ಮ ವಾರ್ಡ್ ನಂಬರ್ 28 ಮಹಾನಗ ಪಾಲಿಕೆನಾಗ ಬರ್ತದಿಲ್ಲ, ನಮ್ಗೆ ಇಷ್ಟು ಬೇಕು ಬರ್ತಿಲ್ಲ ಅಂದ್ರೆ ನಾವು ಏನು ಸಮಸ್ಯೆ ಮಹಾನಗರ ಪಾಲಿಕೆ ಅಂತ ಕೇಳಂಗಿಲ್ಲ. ಸುಮಾರು ಕೊಟ್ಟಿವಿ, ಅದು ಯಾರು ಅದಕ್ಕೆ ಪರಿಹಾರ ಮಾಡ್ತಾ ಇಲ್ಲ. ಅದು DC ಸಾಬ್ರು ಇರ್ಬೋದು, ಕಮಿಷನರ್ ಸಾಬ್ರು ಇರ್ಬೋದು, ಯಾರಿದ್ರು ಅದು ಪರಿಹಾರ ಮಾಡ್ತಾ ಇಲ್ಲ. ನೀರಿಂದು ಸಮಸ್ಯೆ ಇದೆ, ರೋಡಿಂದು ಸಮಸ್ಯೆ ಇದೆ, ಲೈಟ್ ಸಮಸ್ಯೆ ಇದೆ. ಇಲ್ಲ ಅಂತಂದ್ರೆ ಅದು ವಾರ್ಡ್ ನಂಬರ್ 28 ಇದೆ, ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ರಿ ಸುಮ್ಮನೆ. ಅದು ವಾರ್ಡೇ ಬೇಡ ನಮಗೆ.
ಯಾಕಂತಂದ್ರೆ ಯಾವುದೂ ಸೌಲಭ್ಯ ಇಲ್ಲ ನಮ್ಮ ಸರ್ಕಾರ ಕಡೆಯಲ್ಲಿದ್ದ. ನಮ್ಮ ಹೆಸರು ಜಲಾಲ್ ಅಂತ. ಕಂಬಗಳು ಇಲ್ಲ, ನೀರಿನ ತ್ರಾಸ ನಮ್ಗೆ, ರೋಡ್ ಇಲ್ಲ, ಮುದುಕರ ಇದಾರ, ಹುಡುಗರ ಇದಾರ, ಕರೆಂಟು ರಾತ್ರಿ ಆಗಲಿ ಎಲ್ಲಿಲ್ಲ, ರುದ್ರಭೂಮಿನಿಂದ ಕೊಡಕತ್ತಾರ ಕರೆಂಟು. ಇವಾಗ ಕೊಡಲಾಗ್ಯದ, ಅವ್ರು ಕರೆಂಟ್ ಕೊಡಂಗಿಲ್ಲ, ನೀವು ಗೋರ್ಮೆಂಟ್ಲಿಂದ ತಂದ್ಕರಿ ಅಂತ ಕೇಳಕತ್ತಾರ. ಕಂಬ ಹಾಕ್ಸ್ಯಾರ, ನಾಳ ಕೂಡ ಇಲ್ಲ, ಗುಡ್ಡದ ಮ್ಯಾಗ ಇದಾವ ಮನೆಗಳು, ಗುಡ್ಡ ಏರಕ್ಕೆ ಮೊದಲ ಕೈಲಿ ಆಗೋದಿಲ್ಲ. ಹಂಗಾಗಿ ಕರೆಂಟ್ ಮಾಡಿದ್ರೆ ನಮ್ಗೆ ಕೈ ತೋರ್ಸಂಗೆ ಆಗ್ತದೆ. ರೋಡು ಇಲ್ಲ, ಕರೆಂಟ್ ಇಲ್ಲ, ಮತ್ತೆ ಮನೆ ಮಾಡ್ಕೊಂತಾರೆ ಎಲ್ಲ ಸಣ್ಣ ಸಣ್ಣ ಹುಡುಗರು, ಮಕ್ಕಳು, ಮುದುಕರ ಇದಾರ. ನೀರು ಬರ್ಲಾರ್ದು ಎಷ್ಟು ದಿನ ಆಯ್ತು ಹೇಳಮ್ಮ? ನೀರು ಬರ್ಲಾರ್ದು 15 ದಿನ ಆಯ್ತು. ಏನಂತಾರಪ್ಪ ಟಾಕಿ ನೀರಿದಿಲ್ಲ, ಸರಿಗೆ ಪ್ರಾಬ್ಲಮ್ ಆದ, ಪೈಪ್ ಹೊಡೆದವ ಅಂತ ಹೇಳ್ತಾರ. ಕರೆಂಟ್ ಅಂದ್ರೆ ಕಂಬಗಳು ಗೋರ್ಮೆಂಟ್ ಕೇಳ್ರಿ, ನಮ್ಗೆ ಕೇಳಬೇಡ್ರಿ ಅಂತಾರೆ ರುದ್ರಗುನ್ನವರು. ನಮ್ಮ ಹೆಸರು ಶಿವಮ್ಮ. टैंक खुद को 10 साल हुआ बना, वो टैंक खुद को आज को 18 दिन कोई पूछ के देखने वाला नहीं है। जहाँ को पूछे JW फोन करे तो फोन रेस्पॉन्ड नहीं कर रहा, और लेके तो पानी का कलेक्शन दे बोले तो पूछ को देने नहीं है। इतने को वोट 3,500 वोट आए, हड़े आश्रय कॉलोनी, ಹೊಸ ಆಶ್ರಯ ಕಾಲೋನಿ, ಈ ಆಶ್ರಯ ಕಾಲೋನಿ, इतने को वाइफ क्वार्टर्स, इतने को वहाँ महानगरपालिका इतने वोट आए, वोट में 6,500 4,500 वोट आए। इतने को हमारे वोट खाली वोट कास्ते, वोट कुछ स्टेप पे आते, जब वोट देते, वोट लेते जाते, वोट के बाद आपको कामित नहीं करते। 8 साल हुआ काउंसलर जीत को, लापता है काउंसलर, हमारा काउंसलर मिसिंग हो गया, हमारे को ढूंढ दो, मिसिंग हो गया, हमारे कोई पूछने वाला नहीं है। काम DC साहब को दे दे, को बस वाले कमिश्नर को दिए, स्टोरी को दिए, सबको दिए, MLA को दिए, सबको देखो बस हो गया। इतने का हमारे महानगरपालिका वार्ड नंबर 28 में आते नहीं, हमारे को तो इंसाफ दिलाने वाले है नहीं। खाली बात करे तो इन करे उन करा, बजट यहाँ का लाया वहाँ का लाया, कहाँ लाए बजट? ऐसा रहा बजट है, कहाँ का बजट? कोई तो पूछने वाला है नहीं। हाँ, इन बोलता मैं 10 करोड़ बजट लाया हूँ, 100 करोड़ लाया, 60 कौन लाए बजट? बजट लाइस कहाँ गया बजट? हाँ, स्लम एरिया में जाको देखो, सांपा बिच्छुआ गरीब लोग स्लम एरिया है, पूरा पानी पीने नहीं है, करंट नहीं है, रोड नहीं है, जाको गिर जा रहे, स्कूल बच्चा को जाने रास्ता नहीं है। ಕರೆಕ್ಟಾಗಿ 11 ಗಂಟೆ 11 ನಿಮಿಷಕ್ಕೆ ಟ್ರೈಲರ್ ರಿಲೀಸ್ ಆಗ್ತಿದೆ. ಈಗ ರಾಯಚೂರು ನಗರದ ಪ್ರಥಮ ದರ್ಜೆ ಕಾಲೇಜ್ ಬಳಿ ಹಿಂದೂ ನ್ಯೂಸ್ ಫಸ್ಟ್ ಚಾನೆಲ್ ವತಿಯಿಂದ ನಿರ್ಮಾಣಗೊಂಡ ಕಂಗ್ರ್ಯಾಚುಲೇಷನ್ ಬ್ರದರ್ಸ್ ಸಿನಿಮಾ ಟ್ರೈಲರ್ ಬಿಡುಗಡೆಗೊಂಡಿತು. ಕಾಲೇಜ್ ಆವರಣದಲ್ಲಿ ನೂರಾರು ಅಭಿಮಾನಿಗಳು, ವಿದ್ಯಾರ್ಥಿಗಳಿಂದ ಇಂದು ಸಿನಿಮಾ ಚಿತ್ರನಟ ರಕ್ಷಿತಾ ಹಾಗೂ ತಂಡದ ವತಿಯಿಂದ ಮನರಂಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿನಿಮಾ ಹಾಡು ಪ್ರೀತಿ ಪಜಿತಾ ಎಂಬ ಹಾಡಿಗೆ ಕಾಲೇಜು ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಈ ವೇಳೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕನ್ನಡ ಹಾಸ್ಯ ಕಲಾವಿದ ಶ್ಯಾಮ್ ಖಾನಾಪುರ, ರಾಯಚೂರು ವಿವಿ ಸಿಂಡಿಕೇಟ್ ಸದಸ್ಯ ಚನ್ನಬಸವ, ಸಿಂಧನೂರು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ನಾಗಲಪುರ, ಕನ್ನಡ ಪರ ಹೋರಾಟಗಾರ ಸದೀಕ್ ಖಾನ್, ನ್ಯೂಸ್ ಫಸ್ಟ್ ವರದಿಗಾರ ಶ್ರೀಕಾಂತ್ ಸಾವೂರ್ ಭಾಗಿಯಾಗಿದ್ದರು. ಈ ವೇಳೆ ಕಾರ್ಯಕ್ರಮ ವಿನೂತವಾಗಿ ನಡೆದುಕೊಡುವಲ್ಲಿ ಕಾಲೇಜು ಪ್ರಭಾರಿ ಪ್ರಾಂಶುಪಾಲರಾದ ಪ್ರಾಣೇಶ್ ಅವರು ಹಾಗೂ ಇಡೀ ಕಾಲೇಜು ಮಂಡಳಿ ಸಹಕಾರಿಯಾಗಿದ್ದಾರೆ. ಚೆನ್ನಾಗಿತ್ತಾ? ಒಂದ್ಸತಿ ನನ್ ಜೊತೆ ಹಾಡ್ತೀರಾ? ನಾನ್ ವಿಡಿಯೋ ತಗೋತೀನಿ, ನೀವೆಲ್ರೂ ಹಾಡ್ಬೇಕು, ಓಕೆನಾ? ಪ್ರೀತಿ ಪ್ರೀತಿ ಆ ಪ್ರೀತಿಲಿ ಪಜೀತಿ ಆಗಿದ್ರೆ ನೀವ್ ಖಂಡಿತ ಈ ಸಿನಿಮಾ ಜೊತೆ ರಿಲೇಟ್ ಆಗೇ ಆಗ್ತೀರಾ. ಸೊ ದಯವಿಟ್ಟು ಬಂದು ನೋಡಿ, ನಿಮ್ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರೂ ಹೇಗಿದ್ದೀರಾ? ಓಕೆ ಓಕೆ, ನನ್ನ ಹೆಸರು ಅನುಷಾ. ಇದು ನನ್ನ ಮೊದಲನೇ ಮೂವಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಅಂಡ್ ನಿಮ್ ಸಪೋರ್ಟ್ ಎಲ್ಲ ನನಗೆ ತುಂಬಾ ಬೇಕು. ಮೊದಲನೇ ಮೂವಿ ಅಲ್ವಾ, ಅದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆರಾಮೇನ್ರಿ? ನನ್ನ ಹೆಸರು ರಕ್ಷಿತ್ ಕಾಪು ಅಂತ. ಇದಕ್ಕಿಂತ ಮುಂಚೆ ನಾನೊಂದು ಇಬ್ಬನಿ ತಬ್ಬಿದೈಲಿಯಲ್ಲಿ ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಯಾರು ನೋಡಿದೀರಾ? ವೆರಿ ಗುಡ್. ರೊಮ್ಯಾನ್ಸ್, ಕಾಮಿಡಿ. ಓಕೆ, ಸೊ ಎಲ್ಲ ಒಬ್ಬೊಬ್ರಿಗೆ ಒಂದೊಂಥರ, ಒಬ್ಬೊಬ್ರಿಗೆ ಲವ್ ಸ್ಟೋರಿ, ಒಬ್ಬರಿಗೆ ಹಾರರ್ ಅಂತೆ, ಒಬ್ಬೊಬ್ರಿಗೆ ಎಮೋಷನಲ್ ಸಿನಿಮಾ ಅಂತೆ, ಸೊ ಕಾಮಿಡಿ ಸೊ ಇದೆ. ಸೊ ದಯವಿಟ್ಟು November 21st
ನಿಮ್ಮ ಪಕ್ಕದ ಥಿಯೇಟರ್ಗೆ ಬಂದು ದಯವಿಟ್ಟು ಯಾರು ಜಾಸ್ತಿ ಸೌಂಡ್ ಮಾಡ್ತಾರೋ ಅವರೇ ಗೆಲ್ತಾರೆ. ಹುಡುಗಿರು ಹುಡುಗಿರು ಸೌಂಡೇ ಇಲ್ಲ. ರಾಯಚೂರು ಬಂದೆ ಎಲ್ಲ ಆರಾಮ. ಮೊದಲನೇದಾಗಿ ನಿಮ್ಮ ಎನರ್ಜಿ ಸಿಕ್ಕಾಬಿಟ್ಟೆ ಇಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಸೂಪರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿನೇ ನಮ್ಗೆ ಮಾತಾಡಕ್ಕೆ ಇನ್ನೂ ಮೋಟಿವೇಟ್ ಮಾಡೋದು. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ನಿಮ್ ಪರಿಚಯ ನನ್ಗೆ ಆಲ್ರೆಡಿ ಆಗಿದೆ. ನಿಮ್ಮ ಎನರ್ಜಿಯಿಂದ ನನ್ನ ಪರಿಚಯ ಮಾಡ್ಕೊಂತೀನಿ. ನನ್ನ ಹೆಸರು ರಕ್ಷಿತ್ ನಾಗ್ ಅಂತ. ಈ ಮುಂಚೆ ಒಂದಷ್ಟು ಸೀರಿಯಲ್ಸ್ ಅಲ್ಲಿ ಮಾಡಿದೀನಿ, ನೋಡಿದೀರಾ? ಈಗ ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾ ನನ್ನ ಮೊದಲನೇ ಸಿನಿಮಾ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ, ನಮ್ಮ ಇಡೀ ತಂಡಕ್ಕೆ ಬೇಕು. ಹಾಗಾಗಿ ನವೆಂಬರ್ 21ಕ್ಕೆ ಸಿನಿಮಾ ನೋಡ್ತೀರಾ ಅಲ್ವಾ? ಈಗ ಮೇಡಮ್ ಅವ್ರು ಕೇಳಿದ್ರು ಗಂಡ್ಮಕ್ಳು ಫ್ರೆಂಡ್ಶಿಪ್ ಹೆಣ್ಮಕ್ಳು ಫ್ರೆಂಡ್ಶಿಪ್ ಅಂತ. ಇಲ್ಲಿಂದ ಇಲ್ಲೇ ಕಿರ್ಚಿಸ್ಕೊಂಡ್ಬಿಟ್ಟು ಇವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ರು. ಸೌಂಡ್ ಕೊಡ್ರ. ಸರಿ, ಇವಾಗ ಗಂಡ್ಮಕ್ಳು ಫ್ರೆಂಡ್ಶಿಪ್ ಸ್ಟ್ರಾಂಗು ಅಂತ ಮಾತಾಡಕ್ಕೆ ಯಾರು ಬರ್ತೀರಾ?